ವಿಶ್ವ ಶಾಂತಿಗಾಗಿ ಕೋಟಿ ಗೀತಾ ಲೇಖನ ಯಜ್ಞವನ್ನು ಉಡುಪಿ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ 2 ವರ್ಷದ ಹಿಂದೆ ಘೋಷಿಸಿದ್ರು. ಲಕ್ಷಾಂತರ ಜನ ಭಗವದ್ಗೀತೆಯನ್ನು ಬರೆದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು. ಪ್ರಧಾನಿ ಮೋದಿ ಗೀತಾ ಜಯಂತಿಯ ಹಿನ್ನೆಲೆ ಕೃಷ್ಣ ಮಠಕ್ಕೆ ಆಗಮಿಸಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಲಿದ್ದಾರೆ. ಭಗವದ್ಗೀತೆ ಪಠಣ ಬಗ್ಗೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಒಂದು ವರದಿ ಇದೆ, ನೋಡೋಣ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ. ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿದ್ದು ಪರ್ಯಾಯ ಪುತ್ತಿಗೆ ಶ್ರೀಗಳು. ಸ್ವಾಮೀಜಿ, 2 ವರ್ಷ ಆಗ್ತಾ ಬಂತು ಗೀತೆಯ ಬಗ್ಗೆ ತಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು. ಇದರೊಂದು ಪ್ರಧಾನ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಕರೆಸ್ತಾ ಇದ್ದೀರಿ. ಅವರು ವಿಶ್ವದೆಲ್ಲೆಡೆ ಭಗವದ್ಗೀತೆಯ ಬಗ್ಗೆ ಸಾರ್ತಾ ಇದ್ದಾರೆ. ಏನು ಉದ್ದೇಶ ಪ್ರಮುಖವಾಗಿ ಅಂತ? ನಮ್ಮ ವಿಶ್ವಗೀತಾ ಪರ್ಯಾಯಕ್ಕೆ ವಿಶ್ವ ನಾಯಕರು ಬರಬೇಕು ಅಂತ ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕೇವಲ ಭಾರತದ ಪ್ರಧಾನಿಯಾಗಿ ಉಳಿದಿಲ್ಲ, ಅವರು ಇಡೀ ವಿಶ್ವದ ನಾಯಕರಾಗಿದ್ದಾರೆ. ಹಾಗೆ ನಾವು ವಿಶ್ವ ಗೀತಾ ಪರ್ಯಾಯಕ್ಕೆ ವಿಶ್ವ ನಾಯಕರು ಬರಲಿ ಅಂತ ಹೇಳಿ ಇಚ್ಛೆ ಪಟ್ಟದ್ದಕ್ಕೆ ಅವರು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಪ್ರಮುಖವಾಗಿ ಅವರು ಬರುವಂಥ ಕಾರ್ಯಕ್ರಮ ಸಮಾವೇಶ, ಅದರ ಜೊತೆಗೆ ಸುವರ್ಣ ತೀರ್ಥ ಮಂಟಪ, ನವಗ್ರಹ ಕಿಂಡಿಗೆ ಸ್ವರ್ಣಲೇಪನ, ಕನಕನ ಕಿಂಡಿಗೆ ಸ್ವರ್ಣಲೇಪನ, ಮಧ್ವ ಸರೋವರದ ಭೇಟಿ, ಹೇಗೆ ಏನೆಲ್ಲ ಇರ್ತದೆ ಅಂತ? ಅವರು ಮೊದಲು ಬಂದು ಕನಕದಾಸರಿಗೆ ಪುಷ್ಪವೃಷ್ಟಿ ಮಾಡ್ತಾರೆ. ಆಮೇಲೆ ಕನಕ ಕಿಂಡಿಗೆ ಇಟ್ಟಂತಹ ಕನಕ ಕವಚವನ್ನು ಸಮರ್ಪಣೆ ಮಾಡ್ತಾರೆ. ಕನಕ ಕಿಂಡಿಯಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಮಾಡ್ತಾರೆ. ಅಲ್ಲಿಂದ ಅವರು ಸ್ವಾಗತ ಮಹಾದ್ವಾರಕ್ಕೆ ಬಂದು ಅಲ್ಲಿಂದ ಮಧ್ವ ಸರೋವರಕ್ಕೆ ಹೋಗಿ ಪಾದಪ್ರಕ್ಷಾಳನೆ ಮಾಡಿ ಆಮೇಲೆ ದೇವರ ಒಳಗೆ ಬಂದು ದೇವರ ದರ್ಶನವನ್ನು ಮಾಡಿ ಸುವರ್ಣ ತೀರ್ಥ ಮಂಟಪವನ್ನು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಅವರಿಗೆ ಶ್ರೀಕೃಷ್ಣನ ಪ್ರಸಾದವನ್ನು ನಾವು ನೀಡ್ತಾ ಇದ್ದೇವೆ. ಆಮೇಲೆ ಸ್ವಾಮಿಗಳನ್ನು ಭೇಟಿ ಮಾಡಿ, ಉಳಿದ ಸ್ವಾಮಿಗಳನ್ನು ಭೇಟಿ ಮಾಡಿ ಅಲ್ಲಿಂದ ಅವರು ಗೋಶಾಲೆಗೆ ಬರ್ತಾರೆ. ಗೋಶಾಲೆಯಿಂದ ಗೀತಾ